ತಮಗೆಲ್ಲರಿಗೂ ಶಾಂತಿಮಯ ಆತ್ಮಧ್ಯಾನ ಅಭ್ಯಾಸ ತರಗತಿಗೆ ಸ್ವಾಗತ. ಮಂಗಲಾಚರಣ. ಆತ್ಮಸ್ವರೂಪವ ತಿಳಿಯದಿನ ಪಡೆದೆನು ದುಃಖ ಅನಂತವನು, ತಿಳಿಸಿದರು ಆ ಸ್ವರೂಪವನು ಶ್ರೀ ಸದ್ಗುರು ಭಗವಂತರು. ನಮಿಸುವೆ ಆತ್ಮ ದೇವನಿಗೆ, ಅವನು ಸಿದ್ಧ ಸಮಾನನು. ಇದೇ ನನ್ನ ಇಷ್ಟ ಪ್ರಭು, ಶುದ್ಧಾತ್ಮನೇ ನಿಜ ಭಗವಾನನು. ಸಿದ್ಧಾತಮವಿದೆ ನನ್ನಯ ಹೆಸರು, ಸಂವೇದನ ಒಂದೇ ನನ್ನಯ ಕೆಲಸ. ಆತ್ಮ ಪ್ರದೇಶವು ನನ್ನ ನಿವಾಸವು, ದೊರೆಯುವುದಲ್ಲೇ ಪೂರ್ಣ ಆರಾಮವು. ಭವ ದುಃಖದಿ ಭಯಭೀತನ ಬಯಸುವೆ ನಿಜ ಕಲ್ಯಾಣವನು. ಮಾಡುವೆ ಆತ್ಮನ ದರ್ಶನವ, ಪಡೆಯುವೆ ಪದ ನಿರ್ವಾಣವನು. ಪಡೆಯುವೆ ಪದ ನಿರ್ವಾಣವನು. ಈ ರೀತಿ ಅಂತರ್ಮುಖ ಧ್ಯಾನಾಭ್ಯಾಸವನ್ನು ದೇವಶಾಸ್ತ್ರ ಗುರುಗಳು ಹೇಳಿದ್ದಾರೆ. ಅವರಿಗೆ ಅನಂತ ಅನಂತ ನಮನಗಳನ್ನು ಸಲ್ಲಿಸಿ ಇವತ್ತಿನ ಅಂತರ್ಮುಖ ಧ್ಯಾನಾಭ್ಯಾಸವನ್ನು ಪ್ರಾರಂಭ ಮಾಡುತ್ತೇನೆಂದು ಭಾವಿಸುತ್ತಾ, ಶಾಂತಿ ಶಾಂತಿ ಅನುಭವ ಮಾಡಿ. ಯಾವ ಚಿಂತೆ ವಿಚಾರವೂ ಇಲ್ಲ. ಪಾದದಿಂದ ನೆತ್ತಿವರೆಗೆ ನಾನು ಎಂಬ ಅನುಭವ. ಶರೀರದಲ್ಲಿ ಎಲ್ಲೆಲ್ಲಿ ನಾನು ಎಂಬ ಅನುಭವ, ಅರಿವು, ಸಂವೇದನೆಯಿದೆಯೋ ಅಲ್ಲಲ್ಲಿ ಆತ್ಮ ಇದ್ದಾನೆ. ಪಾದದಿಂದ ನೆತ್ತಿವರೆಗೆ ನಾನು ಎಂಬ ಅನುಭವ. ಶಾಂತಿ ಶಾಂತಿ ಅನುಭವ ಮಾಡಿ. ಜಡ ಶರೀರ ಕಣ್ಣಿಗೆ ಕಾಣಿಸುತ್ತೆ, ಬಾಹ್ಯ ಶರೀರ ಕಣ್ಣಿಗೆ ಕಾಣಿಸುತ್ತೆ, ಆದರೆ ಅಂತರಂಗ ಶರೀರ ಕಣ್ಣಿಗೆ ಕಾಣಿಸುವುದಿಲ್ಲ. ಅದು ಅನುಭವ ರೂಪದ ಶರೀರ. ಹೊರಗಡೆ ಶರೀರ ಅದು ಜಡ ಶರೀರ, ಅದರ ಅನುಭವ ಆಗುವುದಿಲ್ಲ. ಪಾದದಿಂದ ನೆತ್ತಿವರೆಗೆ ಹೊರಗಡೆ ಕಾಣುವುದು ಜಡ ಶರೀರ. ಒಳಗಡೆ ನಾನು ಎಂಬ ಅನುಭವ ಪಾದದಿಂದ ನೆತ್ತಿವರೆಗೆ ಆಗ್ತಾಯಿದೆ, ಅದು ಅಂತರಂಗ ಶರೀರ, ಆಭ್ಯಂತರ ಶರೀರ, ಸ್ವಸಂವೇದನ ಶರೀರ. ಜ್ಞಾನ ಶರೀರ. ಶಾಂತಿ ಶಾಂತಿ ಅನುಭವ ಮಾಡಿ. ಯಾವ ಚಿಂತೆ ವಿಚಾರವೂ ಇಲ್ಲ.
ನೋಡಿ ನಿಮ್ಮ ಅಂಗೈಗಳೆಲ್ಲಿವೆ? ಎರಡು ಅಂಗೈಗಳು. ಅಂಗೈಗಳ ಮುಷ್ಟಿಯನ್ನು ಕಟ್ಟಿ, ಮುಷ್ಟಿಯನ್ನು ಸಡಿಲು ಬಿಡಿ, ಟೈಟ್ ಮಾಡಿ, ಸಡಿಲು ಬಿಡಿ, ಬಿಗಿ ಮಾಡಿ, ಸಡಿಲು ಬಿಡಿ. ಮುಷ್ಟಿಯನ್ನು ಕಟ್ಟಿ, ಅಂಗೈ ಮುಷ್ಟಿಯನ್ನು ಕಟ್ಟುವುದು, ಬಿಚ್ಚುವುದು, ಕಟ್ಟುವುದು, ಬಿಚ್ಚುವುದು. ಸಂವೇದನೆ ಮಾಡಿ ನಿಮ್ಮ ಅಂಗೈ. ಶಾಂತಿ ಶಾಂತಿ ಅನುಭವ ಮಾಡಿ. ಯಾವ ಚಿಂತೆ ವಿಚಾರವಿಲ್ಲ. ನಿಮ್ಮ ಒಂದೊಂದು ಬೆರಳನ್ನಳಗಾಡಿಸಿ, ಒಂದೊಂದು ಬೆರಳಿನ ಎಣಿಕೆ ಮಾಡ್ತಾ, ಒಂದೊಂದು ಬೆರಳಿನ ಮೇಲೆ ಮನಸ್ಸಿಡಿ. ನಿಮ್ಮ ಕೈಗಳ ಬೆರಳುಗಳು, ಹೆಬ್ಬೆರಳು, ಒಂದೊಂದು ಬಲಗೈ ಹೆಬ್ಬೆರಳು, ಬಲಗೈ ತೋರು ಬೆರಳು, ಬಲಗೈ ಮಧ್ಯ ಬೆರಳು, ಬಲಗೈ ಉಂಗುರು ಬೆರಳು, ಕಿರು ಬೆರಳು ಬಲಗೈ, ಬಲಗೈ ಕಿರು ಬೆರಳು, ಎಡಗೈ ಕಿರು ಬೆರಳು. ಶಾಂತಿ ಸಂವೇದನೆ ಮಾತ್ರ ಅನುಭವ ಮಾಡಿ. ಉಂಗುರು ಬೆರಳು, ಎಡಗೈ ಉಂಗುರು ಬೆರಳು, ಎಡಗೈ ಮಧ್ಯ ಬೆರಳು, ಎಡಗೈ ತೋರು ಬೆರಳು, ಎಡಗೈ ಹೆಬ್ಬೆರಳು,
ನಿಮ್ಮ ಕೈಗಳ ಎಲ್ಲ ಬೆರಳುಗಳ ಮೇಲೆ ಮನಸ್ಸಿಡಲಿಕ್ಕೆ ಪ್ರಯತ್ನ ಮಾಡಿ. ಹೊಟ್ಟೆ ಎಲ್ಲಿದೆ ನೋಡಿ, ಹೊಟ್ಟೆ ಮೇಲೆ ಕೈ ಆಡಿಸ್ತಾ ಶಾಂತಿ ಶಾಂತಿ ಅನುಭವ ಮಾಡಿ. ನಾನು ಎಂಬ ಅನುಭವ, ಪಾದದಿಂದ ನೆತ್ತಿವರೆಗೆ ನಾನು ಎಂಬ ಅರಿವು ಆಗ್ತಾ ಇದೆ. ಆ ಅರಿವೆಯಲ್ಲಿ, ಆ ಫೀಲಿಂಗಲ್ಲಿ ಯಾವುದೇ ರೀತಿಯ ರಾಗದ್ವೇಷಗಳಿಲ್ಲ, ಯಾವುದೇ ರೀತಿಯ ಕರ್ಮದ ಉದಯವಿಲ್ಲ. ಇದೇ ನಿರಂಜನ, ಇದೇ ಅಮಲ, ಇದೇ ನಿರ್ಮಲ, ಇದೇ ನಿರ್ಮಮತ್ವ, ಇದೇ ಕಷಾಯರಹಿತ, ಇದೇ ನಿರ್ವಿಕಾರ ಸ್ವರೂಪೋ. ನಿಮ್ಮ 5 ಬೆರಳುಗಳನ್ನು ಕೂಡಿಸಿ, ನಿಮ್ಮ ಎಡಗೈ ಅಥವಾ ಬಲಗೈ 5 ಬೆರಳುಗಳನ್ನು ಕೂಡಿಸಿ ನಾಭಿ ಪ್ರದೇಶದಲ್ಲಿಟ್ಟು ಸ್ವಲ್ಪ ಪ್ರೆಸ್ ಮಾಡಿ ಒತ್ತಿ ಹೊಟ್ಟೆಯನ್ನು ಸಡಿಲು ಬಿಡಿ, ಸಹಜ ಬಿಡಿ. ಶಾಂತಿ ಶಾಂತಿ. ನಿಮ್ಮ ಬೆನ್ನಿನ ಉದ್ದಗಲ ದಪ್ಪ ಅನುಭವ ಮಾಡಿ. ಬೆನ್ನೆಲ್ಲಿದೆ? ಆತ್ಮಧ್ಯಾನ ಮಾಡುವುದೇ ಧರ್ಮ. ತನ್ನನ್ನು ತಾನು ಅನುಭವಿಸುವುದೇ ಧರ್ಮ. ತನ್ನನ್ನು ತಾನು ಅನುಭವಿಸುವುದು ಯೋಗ. ಪರರನ್ನು ಅನುಭವಿಸುತ್ತೇನೆಂದು ತಿಳಿಯುವುದು ಭೋಗ. ಭೋಗದಿಂದ ನರಕ, ಯೋಗದಿಂದ ಮುಕ್ತಿ. ನಾನು ಪರಿಪೂರ್ಣ ಸ್ಥಿರ ಆಗುವವರೆಗೆ, ನಾನು ನನ್ನಲ್ಲಿ ಪರ್ಮನೆಂಟ್ಲಿ
ಸ್ಥಿರ ಆಗುವವರೆಗೆ ನಾನು ಇದೇ ರೀತಿ ನನ್ನ ಅಂತರ್ಮುಖ ಅಭ್ಯಾಸ ಮಾಡಬೇಕು. ಅನಂತ ಕಾಲದ ಕರ್ಮಗಳನ್ನು ಹೋಗಲಾಡಿಸಲು ಕೆಲವು ಭವಗಳ ಪ್ರಯತ್ನ ಪರಿಶ್ರಮ ಬೇಕು. ಪುರುಷಾರ್ಥ ಮಾಡಬೇಕು. ಪುರುಷಾರ್ಥ ಅಂತಂದರೆ ಪುರುಷ ಅಂದರೆ ಆತ್ಮ, ಅರ್ಥ ಅಂದರೆ ಪ್ರಯೋಜನ. ಆತ್ಮನ ಪ್ರಯೋಜನವೇ ಮೋಕ್ಷ, ಆತ್ಮನ ಪ್ರಯೋಜನವೇ ಅಂತರ್ಮುಖ ಧ್ಯಾನಾಭ್ಯಾಸ. ಹಾಗಾಗಿ ಅಂತರ್ಮುಖ ಧ್ಯಾನಾಭ್ಯಾಸ ಮಾಡುವುದೇ ಪುರುಷಾರ್ಥ. ಪುರುಷ ಅಂದರೆ ಪುರುಹು ಶೇತೆ ಇತಿ ಪುರುಷಃ. ಪುರುಹು ಶೇತೆ ಇತಿ ಪುರುಷಃ. ಪುರು ಅಂದರೆ ಆತ್ಮ, ಶೇತೆ ಅಂದರೆ ಲೀನನಾಗುವುದು. ಆತ್ಮನಲ್ಲಿ ಲೀನನಾಗುವುದೇ ಪುರುಷಾರ್ಥ. ಪುರುಷೇ ಶೇತಿ ಪುರುಷಾರ್ಥ. ಪುರುಷ ಆತ್ಮನಲ್ಲಿ ಲೀನವಾಗುವುದೇ ಪುರುಷ. ಯಾರ್ಯಾರು ತನ್ನ ಆತ್ಮನಲ್ಲಿ ಲೀನ ಆಗ್ತಾರೆ ಅವರೆಲ್ಲರೂ ಪುರುಷ. ತಿರ್ಯಂಚೆ ಇದ್ದರೂ ಪುರುಷ, ಸ್ತ್ರೀ ಇದ್ದರೂ ಪುರುಷ, ಪುರುಷನಿದ್ದರೂ ಪುರುಷ. ಯಾರು ತನ್ನ ಆತ್ಮನ ಧ್ಯಾನ ಆತ್ಮಲೀನತೆ ಮಾಡುವುದಿಲ್ಲ ಅವರು ಪುರುಷರಿದ್ದರೂ ಸ್ತ್ರೀಯರು, ಸ್ತ್ರೀಯರಿದ್ದರೂ ಸ್ತ್ರೀಯರು, ತಿರ್ಯಂಚರಿದ್ದರೂ ಸ್ತ್ರೀಯರು. ಪುರುಷ ಅಂದರೆ ಆತ್ಮ. ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ ಯಾವ ಲಿಂಗಗಳು ಇಲ್ಲ. ಜೈನ ಧರ್ಮದ ಪ್ರಕಾರ ಒಂದೇ ಒಂದು ಲಿಂಗ, ಆತ್ಮ. ಆತ್ಮಲಿಂಗಾಯ ನಮಃ. ಲಿಂಗ ಅಂದರೆ ಸ್ವರೂಪ, ದ್ರವ್ಯಲಿಂಗ, ಭಾವಲಿಂಗ. ತನ್ನ ಆತ್ಮನ ಅನುಭವ ಮಾಡುವುದು ಭಾವಲಿಂಗ, ಭಾವಸ್ವರೂಪ. ವೇಷಧಾರಣೆ ಮಾಡುವುದು, ಶರೀರ ಧಾರಣೆ ಮಾಡುವುದು ದ್ರವ್ಯಲಿಂಗ. ಬಾಹ್ಯ ಧಾರ್ಮಿಕ ಕ್ರಿಯೆಗಳನ್ನು ಮಾಡುವುದು ದ್ರವ್ಯಲಿಂಗ. ಅಂತರ್ಮುಖ ಅನುಭವ ಮಾಡುವುದು ಭಾವಲಿಂಗ. ಶಾಂತಿ ಶಾಂತಿ, ನೆಮ್ಮದಿ ಅನುಭವ ಮಾಡಿ. ಯಾವ ಚಿಂತೆ ವಿಚಾರವೂ ಇಲ್ಲ. ನಾನು ಸಿದ್ಧ ಜಾತಿಯ ಶುದ್ಧಾತ್ಮ. ಶಾಂತಿ ಶಾಂತಿ ಅನುಭವ ಮಾಡಿ. ನಿಮ್ಮ ಬಲಗಾಲು ಎಡಗಾಲಿನ ಉದ್ದಗಲ ದಪ್ಪ ಅನುಭವ ಮಾಡಿ. ನಿಮ್ಮ ಬಲಗಾಲು ಎಡಗಾಲನ್ನು ಉದ್ದಕ್ಕೆ ಚಾಚಿಕೊಂಡು ಮುಂದಕ್ಕೆ ಉದ್ದಾಗಿ ಚಾಚಿಕೊಂಡು ಕೂತ್ಕೊಳ್ಳಿ. ಆರಾಮಾಗಿ ಶಾಂತಿಯಿಂದ ಕಾಲುಗಳನ್ನು ಸ್ವಲ್ಪ ಎಡಬಲ ಶೇಕ್ ಮಾಡ್ತಾ ಸಂವೇದನೆ ಅನುಭವ ಮಾಡಿ. ನಿಮ್ಮ ಕಾಲುಗಳ
ನಿಮ್ಮ ಕಾಲುಗಳ ಒಂದೊಂದು ಬೆರಳನ್ನಲಗಾಡಿಸಿ ಅಥವಾ ಕೈಯಿಂದ ಹಿಡಿದು ಅಥವಾ ಉಜ್ಜುತ್ತಾ ಬೆರಳುಗಳಿಂದ ಒಂದೊಂದು ಬೆರಳಿನ ಮೇಲೆ ಮನಸ್ಸಿಡಿ. ನಿಮ್ಮ ಕಾಲಿನ ಒಂದೊಂದು ಬೆರಳನ್ನು ಎಣಿಕೆ ಮಾಡ್ತಾ ಹೋಗಿ. ಕಿರುಬೆರಳು, ಕಿರುಬೆರಳನ್ನು ಮನಸ್ಸಿನಿಂದ ಕೈಯಿಂದ ಉಜ್ಜಿ. ಶಾಂತಿ ಶಾಂತಿ ಅನುಭವ ಮಾಡಿ. ನಿಮ್ಮ ವಕ್ಷಸ್ಥಳದ ಉದ್ದಗಲ ದಪ್ಪ, ನಿಮ್ಮ ಹಾರ್ಟ್ ಎದೆ ಬಡಿತ ಎಲ್ಲಿದೆಯೋ ನೋಡಿ, ಅದರ ಮೇಲೆ ಒಂದು ಹಸ್ತವನ್ನಿಟ್ಟು ಪ್ರೀತಿಯಿಂದ ಭಕ್ತಿಯಿಂದ ತನ್ನ ಸಂವೇದನವೆಂದು ತಿಳಿದು ಕೈಯಾಡಿಸಿ ಉಜ್ಜಿ. ಶಾಂತಿ ನೆಮ್ಮದಿ ಅನುಭವ ಮಾಡಿ. ನಿಮ್ಮ ತಲೆಯ ಉದ್ದಗಲ ದಪ್ಪ ಅನುಭವ ಮಾಡಿ. ನಿಮ್ಮ ತಲೆ ಎಲ್ಲಿದೆ, ಕೆಳಗೆ ಮೇಲೆ ಅಕ್ಕಪಕ್ಕ ಹಿಂದೆ ಮುಂದೆ, ನಿಮ್ಮ ತಲೆಯ ಉದ್ದಗಲ ದಪ್ಪ ಸಂವೇದನೆ ಮಾಡಿ. ಶಾಂತಿ ಆನಂದ ಅನುಭವ ಮಾಡಿ. ನಿಮ್ಮ ಮನಸ್ಸನ್ನು ಪಾದದಿಂದ ನೆತ್ತಿವರೆಗೆ ಓಡಾಡಿಸಿ. ಮನಸ್ಸು ಎಂದರೆ ಮತಿಜ್ಞಾನ ಶ್ರುತಜ್ಞಾನಕ್ಕೆ ಕಾರಣವಾದ ಮೂಲ ಆತ್ಮ ಪ್ರದೇಶ. ಜ್ಞಾನ ಆತ್ಮನಿಂದ ಉಂಟಾಗುತ್ತದೆ. ಮನಸ್ಸು ಎಂದರೆ ಭಾವೇಂದ್ರಿಯ, ಮನಸ್ಸು ಎಂದರೆ ಮತಿ ಶ್ರುತಜ್ಞಾನ,
ಮತಿಜ್ಞಾನ ಶ್ರುತಜ್ಞಾನ ಇಂದ್ರಿಯಗಳ ಮೂಲಕ ಉಂಟಾಗುತ್ತದೆ. ಶ್ರುತಜ್ಞಾನ ಮತಿಜ್ಞಾನದ ಮೂಲಕ ಉಂಟಾಗುತ್ತದೆ. ಮತಿಜ್ಞಾನ ಇಂದ್ರಿಯ ಮತ್ತು ಅನಿಂದ್ರಿಯಗಳ ಮೂಲಕ ಉಂಟಾಗುತ್ತದೆ. ಶ್ರುತಜ್ಞಾನ ಮತಿಜ್ಞಾನದ ಮೂಲಕ ಉಂಟಾಗುತ್ತದೆ. ಆದರೆ ಇದು ನಿಮಿತ್ತಗಳಷ್ಟೇ. ಜ್ಞಾನವು ಆತ್ಮನಿಂದ ಉಂಟಾಗುತ್ತದೆ, ಆತ್ಮನ ಪ್ರದೇಶಗಳಿಂದ ಉಂಟಾಗುತ್ತದೆ. ಜ್ಞಾನ, ಸುಖ, ಬಲ, ವೀರ್ಯ, ಶ್ರದ್ಧೆ, ದರ್ಶನ ಎಲ್ಲ ಗುಣಗಳು ಆತ್ಮನಿಂದಲೇ ಉಂಟಾಗ್ತವೆ. ಇಂದ್ರಿಯಗಳಿಂದಲ್ಲ. ಅನಿಂದ್ರಿಯ ಅಂದರೆ ಭಾವ ಮನಸ್ಸು, ಅದೇ ಮತಿಶ್ರುತ ಜ್ಞಾನ. ಇದೇ ಮತಿಶ್ರುತ ಜ್ಞಾನ ಆತ್ಮನಲ್ಲಿ ಲೀನನಾದಾಗ ಕೇವಲ ಜ್ಞಾನವಾಗತ್ತೆ. ಕೇವಲ ಜ್ಞಾನ ಅಂತ ಬೇರೆ ಯಾವ ಜ್ಞಾನವೂ ಪ್ರಕಟ ಆಗುವುದಿಲ್ಲ. ಇದೇ ಮತಿಜ್ಞಾನ ಶ್ರುತ ಜ್ಞಾನ ಪವಿತ್ರ ಪರಿಪೂರ್ಣ ಆಗ್ತಾ ಆಗ್ತಾ ಕೇವಲ ಜ್ಞಾನವಾಗತ್ತೆ. ಏನೊಂದು ಮನಸ್ಸನ್ನು ಓಡಾಡಿಸ್ಬೇಕು ಅಂತ ಹೇಳ್ತೀವಿ ಅಂದರೆ ಮತಿಶ್ರುತ ಜ್ಞಾನವನ್ನು ಓಡಾಡಿಸ್ಬೇಕು ಅಂತ ಹೇಳ್ತೀವಿ. ಮನಸ್ಸು, ಮತಿಜ್ಞಾನ, ಶ್ರುತಜ್ಞಾನ ಎಲ್ಲ ಒಂದೇ. ಅವುಗಳ ಶಕ್ತಿಯ ಅಪೇಕ್ಷೆಯಿಂದ ವ್ಯತ್ಯಾಸ ಮಾಡಲಾಗಿದೆ. ಸಮಯಸಾರದ 144ನೇ ಗಾಯೆಯಲ್ಲಿ ಹೇಳ್ತಾರೆ, ಜೀವನದಲ್ಲಿ ಮೊಟ್ಟ ಮೊದಲು ಏನು ಮಾಡಬೇಕು ಅಂದರೆ ಮತಿಜ್ಞಾನವನ್ನು, ಶ್ರುತಜ್ಞಾನವನ್ನು ಸ್ವಸನ್ಮುಖ ಮಾಡಿ ಅಂತ ಹೇಳ್ತಾರೆ. ಸ್ವಸನ್ಮುಖ ಅಂದ್ರೇನು? ಆತ್ಮಸನ್ಮುಖ. ಆತ್ಮ ಅಂದರೆ ಏನು? ಸಮಯಸಾರದ 17-18ನೇ ಗಾಯೆಯ ಟೀಕೆಯಲ್ಲಿ ಆಚಾರ್ಯ ಅಮೃತಚಂದ್ರ ದೇವರು ಹೇಳ್ತಾರೆ, ಏನೊಂದು ನಾನು ಎಂಬ ಅರಿವು, ಸಂವೇದನೆ, ಫೀಲಿಂಗ್ ಆಗ್ತಾ ಇದೆ, ಆವಾಲ ಗೋಪಾಲ ಅಜ್ಞಾನಿ, ಅಜ್ಞಾನಿ, ಮಿಥ್ಯಾದೃಷ್ಟಿ, ಸಮ್ಯಕ್ ದೃಷ್ಟಿ, ನಿಗೋದಿ, ನಿಕುಂಜ ಸಿದ್ಧರವರೆಗೆ ಆ ನಾನು ಎಂಬ ಅನುಭವ ಏನಿದೆಯೋ ಅದೇ ಆತ್ಮ. ಈಗ 2 ಹಸ್ತಗಳನ್ನು ಕಣ್ಮೇಲಿಟ್ಕೊಳ್ಳಿ, ನಿಧಾನಕ್ಕೆ ಕಣ್ ತೆಗೆಯಿರಿ. ಏನನ್ನು ನೋಡಲಿಕ್ಕೆ ಪ್ರಯತ್ನ ಮಾಡಬೇಡಿ, ಸಂವೇದನೆ ಮಾತ್ರ ಮಾಡಿ. ನಿಮ್ಮ ಮನಸ್ಸನ್ನು ಸ್ಕ್ಯಾನ್ ಮಾಡಿ, ನಿಮ್ಮ ಅಭ್ಯಂತರ ಶರೀರವನ್ನು, ನಾನೆಂಬ ಅರಿವು ಶರೀರವನ್ನು ಸ್ಕ್ಯಾನ್ ಮಾಡಿ ಮನಸ್ಸಿನ ಮೂಲಕ. ಮನಸ್ಸನ್ನು ಮೇಲಿಂದ ಕೆಳಗೆ, ಕೆಳಗಿನಿಂದ ಮೇಲೆ ಓಡಾಡಿಸಿ. ಮನಸ್ಸು ಅಂದರೆ ಆತ್ಮ ಪರ್ಯಾಯ. ಪಾದದಿಂದ ನೆತ್ತಿವರೆಗೆ ಅಂದರೆ ಇದು ಜೀವದ್ರವ್ಯ, ಜೀವತತ್ವ, ಸ್ವಕ್ಷೇತ್ರ. ಪರ್ಯಾಯವನ್ನು ದ್ರವ್ಯದಲ್ಲಿ ಸ್ಥಿರಗೊಳಿಸಬೇಕು. ಅಂದರೆ ಈ ಮನಸ್ಥಿತಿಯನ್ನು, ಈ ಜ್ಞಾನ ವ್ಯಾಪಾರವನ್ನು ನಾವು ಪಾದದಿಂದ ನೆತ್ತಿವರೆಗಿಡಬೇಕು ಎಂದರ್ಥ. ಮತ್ತು ಕಣ್ಣುಗಳನ್ನು ಮುಚ್ಚಿ ಒಂದು ಹಸ್ತವನ್ನೆತ್ತಿ ನಿಮಗೆ ಮಂಡಿಗಾಲು ಎಲ್ಲಿ ಬೇಕಲ್ಲಿ ಇಟ್ಕೊಳ್ಳಿ. ಆಮೇಲೆ ಇನ್ನೊಂದು ಹಸ್ತವನ್ನೆತ್ತಿ ಕಣ್ಣು ಮುಚ್ಚಿರಬೇಕು. ಶಾಂತಿ ಶಾಂತಿ ಅನುಭವ ಮಾಡಿ. ಯಾವ ವಿಚಾರವೂ ಇಲ್ಲ, ಯಾವ ವಿಕಲ್ಪವೂ ಇಲ್ಲ, ಯಾವ ಶರೀರವೂ ಇಲ್ಲ, ಯಾವ ದೇವಶಾಸ್ತ್ರ ಗುರುವೂ ಇಲ್ಲ. ಅರಿವೇ ಗುರು, ಅರಿವೇ ಶಾಸ್ತ್ರ, ಅರಿವೇ ಧರ್ಮ, ಅರಿವೇ ಜಿನವಾನಿ ಶಾಸ್ತ್ರ. ಆತ್ಮನೇ ದೇವ, ಸ್ವಸಂವೇದನವೇ ದೇವಶಾಸ್ತ್ರ ಗುರು ಧರ್ಮ. ಶಾಂತಿ ಶಾಂತಿ ಅನುಭವ ಮಾಡಿ. ಈ ರೀತಿ ಅಂತರ್ಮುಖ ಅಭ್ಯಾಸವನ್ನು
ಅನಂತ ಅನಂತ ತೀರ್ಥಂಕರ ಪರಮಾತ್ಮರು ಅನಂತಾನಂತ ಕೃಪೆಯಿಂದ, ದಯೆಯಿಂದ, ಕರುಣೆಯಿಂದ ಹೇಳಿದ್ದಾರೆ. ಅವರು ಮುನಿ ಅವಸ್ಥೆಯಲ್ಲಿದ್ದಾಗ ಸೋಳಕಾರನ ಭಾವನೆಯನ್ನು ಭಾವಿಸಿದರು. ಆ ಭಾವನೆಯ ಫಲವೇ ಇವತ್ತು ಅವರು ನಮಗೆ ಉಪದೇಶ ಕೊಟ್ಟಿದ್ದಾರೆ. ಅರ್ಹಂತರಾದ ತೀರ್ಥಂಕರಾದ ಮೇಲೆ ಅವರು ಯಾವ ರಾಗದ್ವೇಷವೂ ಮಾಡುವುದಿಲ್ಲ, ಉಪದೇಶ ಕೊಡಬೇಕೆಂಬ ಮೋಹ ಮಾಡುವುದಿಲ್ಲ. ಆದರೆ ಪೂರ್ವ ಕಾಲದಲ್ಲಿ ಮುನಿ ಅವಸ್ಥೆಯಲ್ಲಿ ಸರ್ವೇ ಭವಂತು ಸುಖಿನೋ ಸರ್ವೇ ಭವಂತು ನಿರಾಮಯ ಕ್ಷೇಮಂ ಸರ್ವ ಪ್ರಜಾನಾಂ ಕ್ಷೇಮಂ ಸರ್ವ ಜೀವಾನಾಂ, ಎಲ್ಲರಿಗೂ ಜೈನ ಧರ್ಮ ಸಿಗಲಿ, ಎಲ್ಲರಿಗೂ ಮುಕ್ತಿ ಮಾರ್ಗ ಆತ್ಮನ ದರ್ಶನವಾಗಲಿ, ಎಲ್ಲರೂ ಪರಮ ಸುಖಿಗಳಾಗಲಿ ಎಂದು ಏನು ಭಾವಿಸ್ತಾ ಇದ್ದರು ಪದೇ ಪದೇ, ಆ ಭಾವನೆಯ ಸದ್ಭಾವನೆಯ ಪ್ರತಿಫಲವಾಗಿ ಇವತ್ತು ಅವರು ನಮಗೆ ಉಪದೇಶ ಕೊಟ್ಟಿದ್ದಾರೆ. ಅವರಿಗೆ ಅನಂತಾನಂತ ನಮನಗಳನ್ನು ಸಮರ್ಪಿಸುತ್ತಾ, ಸಮ್ಯಕ್ ದೃಷ್ಟಿ ಮುನಿ ಮಹಾಮುನಿಗಳು ಹಾಗೆ ಶ್ರಾವಕ ಗುರುಗಳು ಕೂಡ ನಮಗೆ ಅಂತರ್ಮುಖ ಮಾರ್ಗವನ್ನು ಹೇಳಿಕೊಟ್ಟಿದ್ದಾರೆ. ಅವರಿಗೂ ಕೂಡ ಅನಂತ ನಮನಗಳನ್ನು ಸಲ್ಲಿಸಿ, ಪಾದದಿಂದ ನೆತ್ತಿವರೆಗೆ ತನಗೆ, ತನ್ನ ಆತ್ಮನಿಗೆ, ತಾನೇ ಆತ್ಮ, ತನ್ನ ನಿಜಾತ್ಮನಿಗೆ ಅಂದರೆ ತಾನು ತನಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸಿ ಇವತ್ತಿನ ಅಂತರ್ಮುಖ ಧ್ಯಾನಾಭ್ಯಾಸವನ್ನು ಅಂತರ್ಮುಖ ಅಭ್ಯಾಸವನ್ನು ಇಲ್ಲಿಗೆ ಪೂರ್ಣಗೊಳಿಸುತ್ತೇನೆಂದು ಭಾವಿಸುತ್ತಾ, ಶಾಂತಿ ಶಾಂತಿ ಅನುಭವ ಮಾಡಿ. ಓಂ ಶಾಂತಿ ಶಾಂತಿ ಶಾಂತಿ.